Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಮತದಾನದ ದಿನ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಾಳ್ಯದ ನಡುವೆ ವಾಕ್ ಸಮರ ತುಂಬ ತೀವ್ರವಾಗಿ ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ಎರಡು ಅಜೆಂಡಾಗಳಿವೆ, ಎರಡು ವಿಚಾರಗಳಿವೆ, ಎರಡು ವಿಷಯಗಳಿವೆ. ಒಂದು ಕಡೆಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರಿಗೆ ವಿಚಾರ, ಅದೇ ರೀತಿ ಬರ ಪರಿಹಾರ ಹಾಗೂ GST ವಿಚಾರ, ರಾಜ್ಯಕ್ಕಾಗ್ತಾ ಇರುವಂಥ ಅನ್ಯಾಯ, ಈ ವಿಚಾರವನ್ನು ಇಟ್ಕೊಂಡು ನೇರವಾಗಿ ಬಿಜೆಪಿ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಅತ್ತ ಬಿಜೆಪಿ ನಾಯಕರು ಕೂಡ, ಅದರಲ್ಲೂ ಅಮಿತ್ ಶಾ ಅವರು TV9 ಜೊತೆ ಮಾತನಾಡ್ತಾ ಇದೇ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ಕಡೆಗೆ ಸಿದ್ದರಾಮಯ್ಯನವರ ವಾದವೇನು, ಇನ್ನೊಂದು ಕಡೆಗೆ ಅಮಿತ್ ಶಾ ಅವರ ವಾದವೇನು, TV9 ವೇದಿಕೆಯಲ್ಲಿ ಇವರಿಬ್ಬರು ಆಡಿರುವಂಥ ಮಾತುಗಳನ್ನು, ಈ ವಾಕ್ ಸಮರವನ್ನು ತೋರಿಸ್ತೀವಿ ನೋಡಿ. कांग्रेस कहती है कि हम व्यक्तिगत कानून को लागू करके सरिया कानून को लागू करवा देंगे. राहुल गांधी ने स्वयं कहा है कि हम सर्वे करेंगे और जिन लोगों के पास नहीं है उसको देंगे. ये कांग्रेस का मैनिफेस्टो पर मुस्लिम लीग की छाप है. ಏನಿದ್ರ ಅರ್ಥ? ಅದು RSS ಭಾಷಣ. ಅದು देखिए वो झूठ बोल रहे हैं. ಮೀಟಿಂಗ್ ಕರೆದ್ರೆ 23ನೇ ತಾರೀಕು ಮೀಟಿಂಗ್ ಕರಿತೀವಿ, ಡಿಸೆಂಬರ್ 23ಕ್ಕೆ ಅಂತ ಹೇಳಿ ಮೀಟಿಂಗ್ ಕರೆದ್ರ कांग्रेस के पास कोई ಅವ್ರ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಅದಕ್ಕೇನಂತ ಹೇಳ್ತಾರೆ? 10 साल के बाद बम ब्लास्ट हुआ है. ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದದ್ದು ಯಾರ ಕಾಲದಲ್ಲಿ? ಅಖಾಡದಲ್ಲಿ ಮಾತಿನ ಸಮರ ಜೋರಾಗಿದೆ. ಏಟಿಗೆ ತಿರುಗೇಟು, ಕೌಂಟರ್ ಅಟ್ಯಾಕ್ ನಡೆಯುತ್ತಿದೆ. ತೆರಿಗೆ ಸಮರ, ಮುಸ್ಲಿಂ ಸಂಪತ್ತು, ಗ್ಯಾರಂಟಿ, ಚುನಾವಣಾ ಅಖಾಡದಲ್ಲಿ ಮಾತುಗಳು ಬೆಂಕಿ ಉಂಡೆಯಂತಾಗಿದೆ. ಬೆಂಗಳೂರಿಗೆ ನಿನ್ನೆ ಆಗಮಿಸಿದ ಅಮಿತ್ ಶಾ ಬೆಂಕಿಯನ್ನೇ ಉಗುಳಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಕೌಂಟರ್ ಕೊಟ್ಟಿದ್ದಾರೆ. TV9ನ ವೇದಿಕೆಯಲ್ಲೇ ಇಬ್ಬರು ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದೇಶದ ಸಂಪತ್ತು ವಾರ್ ನಡೆಯುತ್ತಿದೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ದೇಶದ ಸಂಪತ್ತನ್ನ ಮುಸ್ಲಿಮರಿಗೆ ಹಂತಾರೆ ಅನ್ನೋದು ಇದೆ ಅಂತ ಪ್ರಧಾನಿ ಮೋದಿ ಆರೋಪಿಸಿದ್ರು. ಇದರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿ, ಖಾಸಗಿ ಸಂಪತ್ತನ್ನ ಕಾಂಗ್ರೆಸ್ನವರು ಇನ್ನೊಬ್ಬರಿಗೆ ಹೇಗೆ ಕೊಡ್ತಾರೆ ಅಂತ ಕಿಡಿಕಾರಿದ್ರು. ಇದಕ್ಕೆ TV9 ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಮೋದಿ ಸಂವಿಧಾನದ ವಿರುದ್ಧವಾಗಿದ್ದಾರೆ ಅಂತ ಕೌಂಟರ್ ಕೊಟ್ಟರು. कांग्रेस मनमोहन सिंह जी के बयान से डिफर हो सकती है क्या? राहुल गांधी ने स्वयं कहा है कि हम सर्वे करेंगे और जिन लोगों के पास नहीं है उसको देंगे. अब प्राइवेट संपत्ति को कैसे दूसरों को दे गया? और मनमोहन सिंह ने कहा था कि हमारी प्रायोरिटी माइनॉरिटी. कांग्रेस पार्टी झूठा जवाब दे रही है. ನೀವು ಇದು ಸಂವಿಧಾನಕ್ಕೆ ವಿರುದ್ಧ ಅಲ್ವಾ? ಸಂವಿಧಾನದಲ್ಲಿ ಹೇಳಿದೆ, ಏನು ಹೇಳಿದೆ? ಲಿಬರ್ಟಿ, ಫ್ರೀಡಮ್, ಫೆಟರ್ನಿಟಿ ಅಂತೆಲ್ಲ ಹೇಳಿರೋದು. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸೋಷಿಯಲ್ ಜಸ್ಟಿಸ್. ಸೋಷಿಯಲ್ ಜಸ್ಟಿಸ್ ಅಂದ್ರೆ ಏನು? ಸಮಾಜ ನಿರ್ಮಾಣ ಮಾಡೋದು ಅಂತ. ಯಾರು ವಲ್ನರಬಲ್ ಸೆಕ್ಷನ್ಸ್ ಇದ್ದಾರೆ ಅವರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅದನ್ನು ಹೇಳಿದ್ದಾರೆ. ಮನಮೋಹನ್ ಸಿಂಗ್ ಅವರು ಅದನ್ನು ಹೇಳಿದ್ದಾರೆ. ನಮ್ಮ ಮೊನ್ನೆ ನ್ಯಾಯಪತ್ರದಲ್ಲಿ ಅದನ್ನು ಹೇಳಿದ್ದಾರೆ. ಎಲ್ಲೂ ಕೂಡ ಹಿಂದೂ ಮುಸ್ಲಿಂ ಅಂತ ಏನು ಹೇಳಿಲ್ಲ ಅವರು. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸಂವಿಧಾನದ ಪ್ರಕಾರ ಕೆಲಸ ಮಾಡಬೇಕಾದವರು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಅಂತಂದರೆ ಏನಿದ್ರ ಅರ್ಥ? ಅದು RSS ಭಾಷಣ. ಅದು ಇಷ್ಟೇ ಅಲ್ಲ, ಬರ ಪರಿಹಾರದಲ್ಲೂ ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ಮಹಾ ಸಮರವೇ ನಡೆಯುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸರ್ಕಾರವನ್ನೇ ದೂಷಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಮೇಲಿಂದ ಮೇಲೆ ಮನವಿ ಪತ್ರವನ್ನು ಕೊಟ್ಟರು. ಕಾರಣದಿಂದ ತಪ್ಪಾಯಿತು ಅಂದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಅಮಿತ್ ಶಾ ಮೀಟಿಂಗ್ ಕರಿತೀನಿ ಅಂದ್ರು, ಕರೆದ್ರಾ ಅಂತ ಕೌಂಟರ್ ಕೊಟ್ಟರು. कर्नाटक में कांग्रेस का सरकार इधर टैक्स का मुद्दा है, उसके साथ साथ ड्रॉट का मुद्दा भी खड़ा है. आज कर्नाटक का मुख्यमंत्री ने आपका नाम लेके बयान दिया है. अमित शाह ने भरोसा किया था दिसंबर में मीटिंग करेगा बोल के, अभी तक वादा नहीं निभाया बोल के. वो
क्या बोलना चाहते हैं? देखिए वो झूठ बोल रहे हैं, जानबूझकर एक के बाद एक अलग अलग आवेदन पत्र देते गए, जिसके कारण लेट हुआ है। ಸುಪ್ರೀಂ ಕೋರ್ಟ್ನಲ್ಲಿ ನಾವು ಹೋಗಿದ್ದೀವಲ್ಲ, ಅವ್ರ ಅಟಾರ್ನಿ ಜನರಲ್ ಆ ಥರ ಆರ್ಗ್ಯುಮೆಂಟ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇಫ್ ಇಟ್ ಈಸ್ ಟ್ರೂ, ಅಮಿತ್ ಶಾ ಅವ್ರು ಹೇಳೋದು ಸತ್ಯ ಇದ್ದರೆ ಆ ಥರ ಆರ್ಗ್ಯುಮೆಂಟ್ ಮಾಡಬೇಕಾಗಿತ್ತಲ್ಲ, ಮಾಡಿದ್ರೆ ಹಂಗೆ? ಅಟಾರ್ನಿ ಜನರಲ್ ಹೇಳೋದು ಸತ್ಯ ಅಲ್ವಾ? ಕೇಂದ್ರ ಸರ್ಕಾರದ ಪರವಾಗಿ ಆರ್ಗ್ಯುಮೆಂಟ್ ಮಾಡಿರೋದು. whatever submitted by Attorney General is true. ಅವ್ರು ಯಾಕೆ ಮಾಡಲಿಲ್ಲ? ಅಮಿತ್ ಶಾ ಅವ್ರು ಹೇಳೋದನ್ನು ಯಾಕೆ ಮಾಡಲಿಲ್ಲ? ಮೀಟಿಂಗ್ ಕರೆದ್ರೆ 23ನೇ ತಾರೀಕು ಮೀಟಿಂಗ್ ಕರಿತೀವಿ, ಡಿಸೆಂಬರ್ 23ಕ್ಕೆ ಅಂತ ಹೇಳಿ ಮೀಟಿಂಗ್ ಕರೆದ್ರ? ಈಗ ಅವ್ರು ಹೇಳುವಂಥದ್ದು UPA ಅವಧಿಯಲ್ಲೂ ಕೂಡ 10 ತಿಂಗಳು ಡಿಲೇ ಆಗಿ ಬಂದಿತ್ತು. ಆ ಪ್ರೋಸೆಸ್ ನಡೀತಾ ಇರುತ್ತೆ. SDRFಗೆ ಅದನ್ನ ಡಿಫೆನ್ಸ್ ಅಂತ ತಗೊಳಕ್ ಕೂಡುದು. ಕರ್ನಾಟಕ ಭೀಕರವಾದಂಥ ಬರಗಾಲ ಇದೆ. 7 ತಿಂಗಳಾಯಿತು ನಾವು ಮೆಮೊರಾಂಡಮ್ ಕೊಟ್ಟು, 7 ತಿಂಗಳಿಂದ ಕೊಟ್ಟಿಲ್ಲ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಇಷ್ಟೇ ಅಲ್ಲ, ಗ್ಯಾರಂಟಿ ವಿಚಾರದಲ್ಲೂ ಇಬ್ಬರ ಮಧ್ಯೆ ಗುದ್ದಾಟವೇ ನಡೆಯಿತು. TV9 ಜೊತೆ ಮಾತನಾಡಿದ ಅಮಿತ್ ಶಾ ಎಲ್ಲ ಹಣವನ್ನು ಗ್ಯಾರಂಟಿಗೆ ಖರ್ಚು ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಮೋದಿ ಗ್ಯಾರಂಟಿ ಈಡೇರಿಸಿದ್ರಾ ಅಂತ ಕೌಂಟರ್ ಕೊಟ್ಟರು. मोदी जी ने कांग्रेस का गारंटी का कॉपी किया बोल के, इस पर गारंटी को आप क्या मानते हैं? न्यू स्ट्रैटेजी? अब इस तरह की चीजों का मैं जवाब नहीं दे सकता. कांग्रेस के पास कोई ಅವ್ರ ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾರೆ, ಅದಕ್ಕೆ ಏನಂತ ಹೇಳ್ತಾರೆ? ಅವ್ರ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಅದಕ್ಕೇನಂತ ಹೇಳ್ತಾರೆ? ಅದಕ್ಕೇನು ಎಕ್ಸ್ಪ್ಲನೇಷನ್? ಮೊದಲು ಗ್ಯಾರಂಟಿಗಳನ್ನು ವಿರೋಧ ಮಾಡಿದವರು ಈಗ ಮೋದಿ ಗ್ಯಾರಂಟಿ ಅಂತಾರಲ್ಲ, ಅದಕ್ಕೇನು ಎಕ್ಸ್ಪ್ಲನೇಷನ್? ರೈತರ ಸಾಲ ಮನ್ನಾ ಮಾಡಿದಾರ? ಆನ್ ದಿ ಅದರ್ ಹ್ಯಾಂಡ್ ಯಾರು ಸಾಲ ಮನ್ನಾ ಮಾಡಿದ್ದಾರೆ? ಕೈಗಾರಿಕೋದ್ಯಮಿಗಳು, ಬಂಡವಾಳಶಾಹಿಗಳು 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರ? ರೈತರು ಯಾಕೆ ಚಳುವಳಿ ಮಾಡ್ತಾ ಇದ್ದಾರೆ? ಏನೋ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಾಂಬ್ ಬ್ಲಾಸ್ಟ್ಗಳು ಆಗ್ತಿದೆ ಅಂತ ಅಮಿತ್ ಶಾ ಆರೋಪಿಸಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಬೆಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿದ್ದು ಯಾರ ಕಾಲದಲ್ಲಿ ಅಂತ ತಿರುಗೇಟು ಕೊಟ್ಟರು. कोई व्यक्तिगत कारण से नहीं हुआ है, 10 साल के बाद बम ब्लास्ट हुआ है, कांग्रेस की सरकार आने के बाद हुआ है. इनको सीधी रिस्पॉन्सिबिलिटी लेनी चाहिए और इनकी अपीसमेंट की पॉलिसी के कारण, SDPI के साथ लिंकेजेस के कारण वो लिबरल अप्रोच रख रहे टेररिज्म. ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದದ್ದು ಯಾರ ಕಾಲದಲ್ಲಪ್ಪ ಆದದ್ದು? ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದದ್ದು ಯಾರ ಕಾಲದಲ್ಲಿ? ಕುಕ್ಕರ್ ಬ್ಲಾಸ್ಟ್ ಯಾರ ಕಾಲದಲ್ಲಿ? ಬಿಜೆಪಿ ಕಾಲದಲ್ಲಿ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಮತ್ತೆ ಇಲ್ಲ 10 ವರ್ಷದಿಂದ ಆಗೇ ಇಲ್ಲ ಅಂತದ್ದು. ಆಮೇಲೆ 2022ರಲ್ಲಿ 1300 ಚಿಲ್ಲರೆ ಕೊಲೆಗಳು ಅವೆಲ್ಲ ಅಫೆನ್ಸ್ಗಳೆಲ್ಲ ಆಗಿದ್ದಾವೆ. ನಮ್ಮ ಕಾಲದಲ್ಲಿ 1200 ಚಿಲ್ಲರೆ ಆಗಿದೆ. ಹೆಂಗೆ ಅವ್ರಿಗಿಂತ ಜಾಸ್ತಿ ಇದೆ. 2023ರಲ್ಲಿ 1200. ಈತ ಪ್ರಧಾನಿ ಮೋದಿ ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಸಮರ ಸಾರಿದ್ದಾರೆ. ಮೊದಲೆಲ್ಲ ಕೈ ಮ್ಯಾನಿಫೆಸ್ಟೋ ವಿರುದ್ಧ ಗುಟುರು ಹಾಕ್ತಿದ್ದಾರೆ. ಇಂದು ಛತ್ತೀಸ್ಗಢದಲ್ಲಿ ಮತ್ತೆ ಕುಟುಕಿದ ಮೋದಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಲೀಗ್ ಛಾಯೆ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಗ್ಯಾರಂಟಿ ಅಸ್ತ್ರ ಹೂಡಿದ್ದ ಕಾಂಗ್ರೆಸ್ ವಿರುದ್ಧ ಧರ್ಮಾಸ್ತ್ರ ಬಿಟ್ಟಿದ್ದಾರೆ. और जब उनका मैनिफेस्टो आया उसी दिन मैंने कह दिया था, आज नहीं कह रहा हूं, उसी दिन कहा था कि कांग्रेस का मैनिफेस्टो पर मुस्लिम लीग की छाप है. ಈತ ರಾಹುಲ್ ಗಾಂಧಿ ಕೂಡ ಕೌಂಟರ್ ಕೊಟ್ಟರು. 200ಕ್ಕೂ ಹೆಚ್ಚು ದೊಡ್ಡ ಕಂಪನಿಗಳು ಈ ದೇಶದಲ್ಲಿವೆ. 50 ಕಂಪನಿಗಳಿಗೆ ಮಾತ್ರ ನರೇಂದ್ರ ಮೋದಿ ಹಣ ನೀಡಿದ್ದಾರೆ. ಒಂದು ವೇಳೆ 50 ಬಾರಿ ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶದ ರೈತರ ಎಲ್ಲಾ ಸಾಲ ಮನ್ನಾ ಮಾಡಬಹುದಿತ್ತು ಅಂತ ಕಿಡಿಕಾರಿತು. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸಹ ಟೀಕಾಸ್ತ್ರ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಶರಿಯಾ ಕಾನೂನು ಜಾರಿ ಮಾಡುವ ಮೂಲಕ
ಸಂವಿಧಾನಕ್ಕೆ ಅಪಾಯ ತಂದೊಡ್ಡುತ್ತೆ ಅಂತ ಬೆಂಕಿ ಉಗುಳಿದ್ದಾರೆ. कांग्रेस के घोषणा पत्र को आप देखते हैं, दो बातें उन घोषणा पत्र में नजर आती हैं. एक, कांग्रेस कहती है कि हम व्यक्तिगत कानून को लागू करके सरिया कानून को लागू करवा देंगे. इसका मतलब बाबा साहब भीमराव अंबेडकर के द्वारा बनाए गए संविधान के लिए ये लोग खतरा पैदा करना चाहते हैं. ಚುನಾವಣಾ ಅಖಾಡದಲ್ಲಿ ಮಾತಿನ ಮಲ್ಲಯುದ್ಧ ಜೋರಾಗಿಯೇ ಇದೆ. ಇಷ್ಟೇ ಅಲ್ಲ, ಧರ್ಮದ ಅಸ್ತ್ರಗಳು ಪ್ರಯೋಗಿಸಿವೆ. ಆದರೆ ಇದೆಲ್ಲ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಫಲಿತಾಂಶದ ಬಳಿಕವೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಈ ಸಂಪತ್ತಿನ ಸಮರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೀವ್ರವಾಗಿ ನಡೀತಾ ಇದೆ. ಬಿಜೆಪಿ ಕಾಂಗ್ರೆಸ್ ಕೈ ತೋರಿಸಿ ದೇಶದ ಜನರ ಎಲ್ಲ ಸಂಪತ್ತನ್ನು ಬೇರೆಯವರಿಗೆ, ನುಸುಳುಕೋರರಿಗೆ, ಮುಸ್ಲಿಮರಿಗೆ ಹಂಚಿಬಿಡುತ್ತೆ ಅನ್ನುವಂಥ ಮಾತನ್ನು ನೇರವಾಗಿ ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೂಡ ಕೌಂಟರ್ ಮೇಲೆ ಕೌಂಟರ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನುವಂಥ ಮಾತನ್ನ ಈಗ ಬಿಜೆಪಿ ವಿರುದ್ಧ, ನಾಯಕರ ವಿರುದ್ಧ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಸಂಪತ್ತಿನ ಸಮರ, ನೋಡ್ಕೊಂಡ್ ಬರೋಣ ಬನ್ನಿ. उसका मंगलसूत्र वो एक सोने का कीमत का मुद्दा नहीं है. ಮೋದಿ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ. ಲೋಕಸಭಾ ಚುನಾವಣೆ ರಣಕಣದಲ್ಲಿ ಧರ್ಮಯುದ್ಧದ ಬಳಿಕ ಸಂಪತ್ತಿನ ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಸಮರ ಶುರುವಾಗಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಸಂಪತ್ತಿಗೆ ಸವಾಲ್ ಜೋರಾಗಿ ನಡೀತಿದೆ. ಕಳೆದ ವಾರ ಪ್ರಧಾನಿ ಮೋದಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿಕೆ ಪ್ರಸ್ತಾಪಿಸಿ ಮಾಡಿದ ಭಾಷಣ ದೇಶಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿದೆ. ದೇಶದ ಸಂಪತ್ತಿನಲ್ಲಿ ಮೊದಲ ಆದ್ಯತೆ ಮುಸ್ಲಿಮರಿಗೆ ಅಂತ ಯುಪಿಎ ಸರ್ಕಾರದಲ್ಲಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಹೇಳಿದ್ರು ಅಂತ ಪ್ರಧಾನಿ ಮೋದಿ ಭಾಷಣದಲ್ಲಿ ಉಲ್ಲೇಖಿಸಿದ್ರು. उसका मंगलसूत्र वो एक सोने का कीमत का मुद्दा नहीं है, उसके जीवन के सपनों से जुड़ा हुआ. ಇದರ ಬೆನ್ನಲ್ಲೇ ಲೋಕ ಸಮರ ಕಣದಲ್ಲಿ ಸಂಪತ್ತಿನ ಚರ್ಚೆಯೇ ಎಲ್ಲೆಡೆ ಪ್ರತಿಧ್ವನಿಸುತ್ತಿದೆ. ಈ ಸಂಪತ್ತಿನ ವಾಗ್ಯುದ್ಧ ಇವತ್ತು ಮತ್ತೊಂದು ತಿರುವು ಪಡೆದುಕೊಂಡಿದೆ. ಅಲ್ಪಸಂಖ್ಯಾತರಿಗೆ ಆಸ್ತಿ ಹಂಚಿಕೆ ಮಾತಿನ ಬಗ್ಗೆ ಧಗಧಗಿಸ್ತಿರೋ ರಾಜಕೀಯ ಬೆಂಕಿಗೆ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಹೇಳಿಕೆ ಪೆಟ್ರೋಲ್ ಸುರಿದಂತಾಗಿದೆ. America, there is an inheritance tax. Now that's an interesting law. It says you in your generation made wealth. You are leaving now. You must leave your wealth for public. Not all of it, half of it. Which to me sounds fair. In India you don't have that. ಈಗಾಗಲೇ ರಾಷ್ಟ್ರ ರಾಜಕಾರಣ ಪರವೂರಿಗೆ ಹಾರಿದೆ, ತವರೂರನ್ನು ತೋರೆದು ಬಾಂಧವ್ಯದ ಗಂಧವನು ಅರಸುತ್ತ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಕಾರಣದಲ್ಲಿ ಸಂಪತ್ತಿನ ಹಂಚಿಕೆ ವಿಚಾರವಾಗಿ ಹಲ್ಚಲ್ ಎದ್ದಿದೆ. ಇದನ್ನೇ ಅಸ್ತ್ರವಾಗಿ ಬಳಸಿ ಕಾಂಗ್ರೆಸ್ ವಿರುದ್ಧ ಅಟ್ಯಾಕ್ ಮಾಡ್ತಿದ್ದ ಬಿಜೆಪಿಗೆ ಪಿತ್ರೋಡಾ ಹೇಳಿಕೆ ಬ್ರಹ್ಮಾಸ್ತ್ರ ಕೊಟ್ಟಂತಾಗಿದೆ. ಪಿತ್ರೋಡಾ ಹೇಳಿಕೆಯನ್ನೇ ಮುಂದಿಟ್ಟುಕೊಂಡ ಪ್ರಧಾನಿ ಮೋದಿ ಕಾಂಗ್ರೆಸ್ನ ಲೂಟಿ ಜಿಂದಗಿ ಕೆ ಸಾಥ್ ಬಿ ಜಿಂದಗಿ ಕೆ ಬಾದ್ ಬಿ ಅಂತ ಹೇಳಿದ್ದಾರೆ. ಅಂದ್ರೆ ಬದುಕಿರೋವಾಗ್ಲೂ ಸತ್ತ ಬಳಿಕವೂ ಕಾಂಗ್ರೆಸ್ನ ಲೂಟಿ ಅಂದ್ರು. अपनी मेहनत से संपत्ति जुटाते हैं, वो आपके बच्चों को नहीं मिलेगी, बल्कि कांग्रेस सरकार का पंजा उसे भी आपसे छीन लेगा. यानी कांग्रेस का मंत्र है कांग्रेस की लूट. कांग्रेस का मंत्र है कांग्रेस की लूट, जिंदगी के साथ भी और जिंदगी के बाद भी. ಇತ ಸ್ಯಾಮ್ ಪಿತ್ರೋಡಾ ಮಾತಿಗೆ ಮೋದಿ ಮತ್ತು ಅಮಿತ್ ಶಾ ಕೆಂಡಾಮಂಡಲರಾಗಿದ್ದಾರೆ. ಪಿತ್ರೋಡಾ ಮಾತಿನಿಂದ ಕಾಂಗ್ರೆಸ್ನ ಕುತಂತ್ರ ಬಟಾಬಯಲಾಗಿದೆ ಅನ್ನೋ ಮೂಲಕ ಕೈಪಡೆಯ ಕಾಲೆಳೆದಿದ್ದಾರೆ. कांग्रेस पार्टी सैम पित्रोडा के बयान के बाद कंप्लीटली एक्सपोज हो गई. इनके मैनिफेस्टो बनाने में जिनकी अहम भूमिका है वो सैम पित्रोडा का बयान कि संपत्ति के बंटवारे पर विचार होना चाहिए. राहुल गांधी, सोनिया गांधी और पूरी कांग्रेस बैकफुट पर आई
कि हमारा मकसद ये नहीं है, परंतु आज साम पित्रोड़ा जी के बयान ने कांग्रेस का मकसद देश के सामने स्पष्ट कर दिया है। ವಿವಾದ ಆಗ್ತಿದ್ದಂತೆ ಸ್ಪಷ್ಟನೆ ನೀಡಿದ ಸ್ಯಾಮ್ ಪಿತ್ರೋಡಾ ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಪ್ರಧಾನಿಯವರು ಹರಡುತ್ತಿರೋ ಸುಳ್ಳುಗಳಿಂದ ಜನರ ಗಮನ ಬೇರೆಡೆ ಸೆಳೆಯಲು ನನ್ನ ಹೇಳಿಕೆ ತಿರುಚಲಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಮೋದಿ ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ವಾ? ಮಂಗಳಸೂತ್ರ ಹೇಳಿಕೆಗೆ ಪ್ರಿಯಾಂಕ್ ತಿರುಗೇಟು. मेरी माताओं बहनों, ये आपका मंगलसूत्र भी बचने नहीं देंगे, यहां तक जाएंगे मैं कहने. ಇನ್ನು ನರೇಂದ್ರ ಮೋದಿ ಆಡಿರೋ ಇದೇ ಮಾತು ಕೈಪಡೆಯನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಮೋದಿ ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ವಾ, ಇವರಿಗೆ ಮಂಗಳಸೂತ್ರದ ಬೆಲೆ ಗೊತ್ತಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಮೋದಿ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ, ಇವ್ರಿಗೆ ಗೊತ್ತಾ ಒಂದು ಮಂಗಳಸೂತ್ರದ ಬೆಲೆ? ಇವತ್ತು ನಮಗೆ ಬಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳಸೂತ್ರದ ಬಗ್ಗೆ. ಹೆಂಗ್ ನಂಬ್ತಾರೆ ಜನ ಇದು? ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡೋದಿಲ್ಲ. ಇನ್ನು ಕಾಂಗ್ರೆಸ್ ಪ್ರಣಾಳಿಕೆಯ ವಿರುದ್ಧ ರಾಜ್ಯ ಮೈತ್ರಿ ನಾಯಕರು ಕಿಡಿಕಾರಿದ್ದಾರೆ. ಒಂದು ರೀತಿಯಲ್ಲಿ ಮಾವೋವಾದಿ ವ್ಯವಸ್ಥೆಗೆ ನೂಕುವಂಥ ಒಂದು ಮ್ಯಾನಿಫೆಸ್ಟೋ ಆಗಿದೆ. ಅವ್ರಿಗೆ ಅಧಿಕಾರಕ್ಕೆ ಬರೋ ಶಕ್ತಿನೇ ಇಲ್ಲ, ಆದರೆ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಸಂಪತ್ತಿನ ಹಂಚಿಕೆ, ಮಂಗಳಸೂತ್ರ, ಕರಿಮಣಿ ಈ ಮೂರು ವಿಚಾರಗಳೇ ದಿಲ್ಲಿಯಿಂದ ಹಳ್ಳಿವರೆಗೂ ರಾಜಕೀಯ ಕದನಕ್ಕೆ ಆಯುಧ ಒದಗಿಸಿಕೊಟ್ಟಿವೆ. ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಸಂಪತ್ತಿನ ಸಂಘರ್ಷ ಶುರುವಾಗಿದೆ. ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಧರ್ಮ ವಿರೋಧಿ ಅಂತಲೇ ಕೇಸರಿ ಪಡೆ ಮತ ಶಿಕಾರಿಗಿಳಿದ್ರೆ ಕಾಂಗ್ರೆಸ್ ಒಬಿಸಿಗಳಿಗೆ ಅನ್ಯಾಯವಾಗಿದೆ ಅಂತ ತಿರುಗೇಟು ಕೊಡ್ತಿದೆ. ಬ್ಯೂರೋ ರಿಪೋರ್ಟ್, TV9. ಇದರ ಜೊತೆಗೆ ಏನೇನು ಪ್ರಚಾರದ ಕೊನೆ ಹಂತಕ್ಕೆ ತಲುಪಿದ್ದೀವಿ. ಇವತ್ತು ಮತದಾನ ಬಹುತೇಕ ಪ್ರಚಾರ ಅಂತಿಮವಾಗುತ್ತೆ. ಇವತ್ತಿನ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾಡಿದ್ರು, ಮತಬೇಟೆ ಹೇಗಿತ್ತು, ಇದೆಲ್ಲವನ್ನೂ ಕೂಡ ನೋಡ್ಕೊಂಬರೋಣ ಬನ್ನಿ. ಅಂತಿಮ ಹಂತದ ಪ್ರಚಾರ ಭರಾಟೆ ಜೋರಾಗಿತ್ತು. ಚುನಾವಣಾ ಅಖಾಡದಲ್ಲಿ ಘಟಾನುಘಟಿ ನಾಯಕರು ಅಬ್ಬರಿಸಿದ್ರು. ಏಪ್ರಿಲ್ 26ರಂದು ಮೊದಲ ಹಂತದ ಮತದಾನ ನಡೆಯಲಿದ್ದು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಕೊನೆ ಹಂತದ ಪ್ರಚಾರ ಮಾಡಿದ್ರು. ತೆರೆದ ವಾಹನದಲ್ಲಿ ಅಬ್ಬರದ ರೋಡ್ ಶೋ ನಡೆಸಿದ್ರು. ಪ್ರಚಾರದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾದರು. ಮಾಜಿ ಸಿಎಂ ಕುಮಾರಸ್ವಾಮಿಗೆ ನಿಖಿಲ್ ಕುಮಾರಸ್ವಾಮಿ ಸಾಥ್ ನೀಡಿದ್ರು. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ನಟ ದರ್ಶನ್ ಮಂಡ್ಯ ನಗರದಾದ್ಯಂತ ರೋಡ್ ಶೋ ಮೂಲಕ ಮತಯಾಚಿಸಿದ್ರು. ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಡಿಕೆ ಬ್ರದರ್ಸ್ ಮತಯಾಚಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಚಾರ ಮಾಡಿದ್ರು. ಹುಟ್ಟೂರು, ದೊಡ್ಡ ಆಲಹಳ್ಳಿ ಸೇರಿದಂತೆ ಹಲವೆಡೆ ಮತಯಾಚಿಸಿದ್ರು. ಮೈಸೂರಿನಲ್ಲೂ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಮತಯಾಚಿಸಿದ್ರು. ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿ ಘೋಷಣೆಗಳನ್ನ ಕೂಗಿದ್ರು. ತುಮಕೂರಿನ ತಿಪಟೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಪರ ಮಾಜಿ ಸಿಎಂ ಬಿಎಸ್ವೈ ರೋಡ್ ಶೋ ಮೂಲಕ ಮತ ಭೇಟಿಗಿಳಿದ್ರು. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಭರ್ಜರಿ ರೋಡ್ ಶೋ ನಡೆಸಿದ್ರು. ಮನ್ಸೂರ್ ಅಲಿ ಖಾನ್ಗೆ ಸಚಿವ ಜಮೀರ್ ಅಹಮದ್ ಸಾಥ್ ನೀಡಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅಬ್ಬರದ ಪ್ರಚಾರ ನಡೆಸಿದರು.
ಹೊಸಕೋಟೆಯ ಕೆಇಬಿ ಸರ್ಕಲ್ನಿಂದ ವಿವಿಧ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋ ನಡೆಸಿದ್ರು. ಇನ್ನು ಸಂಜೆ 6 ಗಂಟೆಯಿಂದ ಏಪ್ರಿಲ್ 26ರ ಮಧ್ಯರಾತ್ರಿವರೆಗೆ 144 ಸೆಕ್ಷನ್ ಜಾರಿಯಾಗಿದೆ. ಮದ್ಯ ಮಾರಾಟಕ್ಕೂ ಬ್ರೇಕ್ ಬಿದ್ದಿದೆ. ಬೆಂಗಳೂರಿನ 4 ಕ್ಷೇತ್ರಗಳಲ್ಲೂ ಪೊಲೀಸ್ ಆಯುಕ್ತ ದಯಾನಂದ್ ನೇತೃತ್ವದಲ್ಲಿ 13,000ಕ್ಕೂ ಅಧಿಕ ಪೊಲೀಸರ ಜೊತೆಗೆ 11 ಸಿಆರ್ಪಿಎಫ್, 14 ಕೆಎಸ್ಆರ್ಪಿ, 40 ಕೆಎಆರ್ ತುಕಡಿಯನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಒಟ್ಟಾರೆಯಾಗಿ ಸಂಜೆ 6 ಗಂಟೆಯಿಂದ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಮನೆ ಮನೆ ಪ್ರಚಾರ ಆರಂಭವಾಗಿದೆ. ಜೂನ್ 4ರಂದು ಅಭ್ಯರ್ಥಿಗಳ ಹಣೆಬರಹ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್ PV9. ಈಗಾಗಲೇ ಬಿಜೆಪಿಯ ಅಧಿಕೃತ ಎಕ್ಸ್ ಖಾತೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಪ್ರಣಾಳಿಕೆ ಕುರಿತು ಪೋಸ್ಟ್ ಮಾಡಿದ್ದಂಥ ಬಿಜೆಪಿ ಈಗ ಬಿಜೆಪಿ ಪ್ರಣಾಳಿಕೆ ಇನ್ಫ್ಯಾಕ್ಟ್ ಅಧಿಕೃತ ಎಕ್ಸ್ ಖಾತೆ ವಿರುದ್ಧ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ. ಕೈ ಪ್ರಣಾಳಿಕೆಯೋ ಅಥವಾ ಮುಸ್ಲಿಂ ಲೀಗ್ ಪ್ರಣಾಳಿಕೆಯೋ ಅಂತ ಪ್ರಶ್ನೆ ಮಾಡಲಾಗಿತ್ತು. ಕಾಂಗ್ರೆಸ್ ಪ್ರಣಾಳಿಕೆ ಕುರಿತು ಪೋಸ್ಟ್ ಮಾಡಿದ್ದಂಥ ಬಿಜೆಪಿ ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್ನಿಂದ ಮಲ್ಲೇಶ್ವರಂ ಠಾಣೆಗೆ ದೂರು ನೀಡಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. RP Act 125 ಮತ್ತು IPC 153 ಅಡಿ ಎಫ್ಐಆರ್ ದಾಖಲಾಗಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.